ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಕಳಂಕ ತರುತ್ತಿವೆ ಎಂಬುದು ಈಗ ಇನ್ನೊಂದು ಕತೆ. ಬೆಂಗಳೂರು ರಸ್ತೆ ಗುಂಡಿ ಬಗ್ಗೆ ಶಾಲೆಗೆ ಹೋಗುವ ಮಕ್ಕಳು ಪ್ರಧಾನಿಗೆ ಪತ್ರ ಬರೆದು, ಪ್ರಧಾನಿಗೆ ಬರೆದ್ರೆ ಏನು ಪ್ರಯೋಜನ? ಕಂಡುಕೊಂಡಿದ್ದನ್ನೆಲ್ಲ ನಮ್ಮ ಮನೆ ಮುಂದೆ ಮರದಿಂದ ಎಲೆ ಬೀಳ್ತಾ ಇದೆ ಅಂತಂದ್ರೆ ಪ್ರಧಾನಿಗೆ ಬರೆದ್ರೆ ಬರೆಯೋರು ಬರಿಬೇಕಪ್ಪ. ಒಳ್ಳೆ ಕತೆ ಆಯ್ತಲ್ಲ, ಕಂಡುಕೊಂಡಿದ್ದೆಲ್ಲ ಅಲ್ಲಿಗೆ ಬರಿತೀನಿ ಇಲ್ಲಿಗೆ ಬರಿತೀನಿ ಅಂದ್ರೆ ಕೋಪಿಸಿಕೋಬೇಡ ಕಂದಮ್ಮ, ಹೋಗಿ. ಅತಿ ಕಡಿಮೆ ಅನಾನುಕೂಲತೆಗಳು ಇರುವ ನಗರ ಯಾವುದು ಅಂತ ನೋಡಬೇಕು. ಫಾರ್ ಎಕ್ಸಾಂಪಲ್ ಅದರ ವೈಜಾಗಕ್ಕೆ ಬಂದು ಅಂತ ಲೋಕೇಶ್ ಹೇಳಿ, ಕೂತ್ಕಳ ಯಾಕೆ ಕಟ್ಟಿದ್ದೀವಿ ನಿಂದನ್ನ ಭಾಳ ಬುರ್ಡ ಬಿಡಬೇಡ, ಬಂದು ನಿಮ್ಮ ಅಪ್ಪ ಕಡ್ದು ಕೊಮಟೆ ಹಾಕಿದ್ ನೋಡಿದೀವಿ ನಾವು. ಸೋಮವಾರ ನನ್ನ ಮಕ್ಕಳ ಅಲ್ಲ ನಿಮ್ಗೆ ಏನ್ ಕಡ್ದು ಕೊಮಟೆ ಹಾಕಿರೋದಕ್ಕಪ್ಪ ನೀನು? ವೈಜಾಗ್ ಅಂತೆ, ಏನ್ ವೈಜಾಗ್ ಸ್ವರ್ಗ ಪಕ್ಕ ಪಕ್ಕ ಅಂತ ಹೊಳಿತಾ ಇದೆ, ಪಳ 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 ಅನ್ಕೊಂಡು. ಸೇಫ್ಟಿ ಫೆಸಿಲಿಟಿ ವೈಸ್ ಕೂತ್ಕೊಳ್ರೆ ಕಂಡಿದ್ದೀವಿ ನಾವು. ಹೈದ್ರಾಬಾದ್ ನಲ್ಲಿ ಒಬ್ಬ ಕೂತಿದ್ದ ಇದೇ ತರ ಬುರ್ಡ ಬಿಟ್ಕೊಂಡೊಬ್ಬ, ಯಾರ್ದೋ ಮಗ, ಅವರು ಚೀಫ್ ಮಿನಿಸ್ಟರ್ ಮಗ. ಏನಾಯ್ತಪ್ಪ ಹೈದ್ರಾಬಾದ್ ಅಲ್ಲಿ ಫ್ಲಡ್ ಬಂದಾಗ ಬುರ್ಡ ಬಿಟ್ಕೊಂಡು ಕೂತಿದ್ನಲ್ಲ, ಸುಮ್ಮನೆ ಯಾರಿಗೆ ಬಿಡ್ತೀರಿ ಬುರ್ಡೆ? ಗಲ್ಲಿ ರಸ್ತೆ ಬಿಟ್ಬಿಡಿ, ನೀವು ರಿಂಗ್ ರೋಡಲ್ಲಿ ಓಡಾಡಿ. ಬೆಂಗಳೂರು ರಿಂಗ್ ರೋಡ್ ಆಗದೇ ಇಲ್ಲ. 60 ವರ್ಷ ದಾಟಿರೋರು ಯಾರು ರಸ್ತೆಗಳಲ್ಲಿ ಓಡಾಡೋ ಸ್ಥಿತಿಯಲ್ಲಿಲ್ಲ. ಅಧ್ವಾನ ಇದ್ದವು. ನಾನೀಗ ಇಲ್ಲಿ ಬಗ್ಗೆ ಕೇಳಿ ಅಂತೇಳಿ ಮೋಹನ್ ದಾಸ್ ಪೈ, ಕಿರಣ್ ಮಜುಮ್ದಾರ್ ಅವರು ಹೇಳಿದ್ರೆ ಹೆಂಗಪ್ಪ? ನಿಜ, ಮಳೆಗಳೇ ಹೆಚ್ಚಾಗಿ ಗುಂಡಿಗಳು ಬಿದ್ದಿವೆ ನಿಜ. ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಸ್ಪಷ್ಟಗೊಳಿಸಿದ್ದಾರೆ ಗುಂಡಿ ತುಂಬಿಸೋದಕ್ಕೆ ಬಹುಬೇಗ. ಈಗ ಔಟರ್ ರಿಂಗ್ ರೋಡ್ ನಲ್ಲಿ 2-3 ತರದ ಸಮಸ್ಯೆಗಳಿವೆ. ಮಳೆ ಬೀಳುವಾಗ ನಮಗೆ ಸಮಸ್ಯೆ ಬಂದ. ಅಶೋಕ್ ಅವರು ಹೇಳೋ ಪ್ರಕಾರ ನೆನ್ನೆ ಮುಂದೆಯಿಂದ ಆಗ್ಬಿಟ್ಟಿದ್ಯಾ ಸರ್ ಇದು? ನಿನ್ನೆ ಡಿ ಕೆ ಶಿವಕುಮಾರ್ ಮೊನ್ನೆ ರಾತ್ರಿ 1:45 ಗಂಟೆಲಿ ಹೋಗಿ ಪಿಕಾಸಿ ತಗೊಂಡು ಕೆತ್ತಿರೋದು ಎಲ್ಲ ಅವರೇ ಸಮಸ್ಯೆ ಸೃಷ್ಟಿ. ಡಿ ಕೆ ಶಿವಕುಮಾರ್ ಕೆತ್ತಿರೋದು, ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರ್ ಕೆಲಸ ಏನು? ಜನಕ್ಕೆ ತೊಂದರೆ ಕೊಡಬೇಕು ಅಂತ ಕೆತ್ತಿರೋದು. ಮತ್ತೆ ವಾಪಸ್ ಅವ್ರಿಗೆ ಬೈಗಳಲ್ವಾ ಸರ್? ಅದಕ್ಕೆ ಅಶೋಕ್ ಹೇಳ್ತಾ ಇರೋದು, ಡಿ ಕೆ ಶಿವಕುಮಾರ್ ಇದೆಲ್ಲ ಅಶೋಕ್ ಏನಿಲ್ಲ. ಬಿಜೆಪಿ ಇದ್ದಾಗ ಜನ ಗಾಡಿಗೆ ತಗೊಂಡು ಹೋಗ್ತಿರ್ಲಿಲ್ವಂತೆ ರೋಡ್ಗೆ. ನನ್ನ ಮಕ್ಕಳು ಹಾಲಿವುಡ್ ನವರು ಯಾರ್ಯಾರಿಗೋ ಆಸ್ಕರ್ ಕೊಡ್ತಾರೆ, ಇವ್ರಿಗೆ ಕೊಡ್ಬೇಕು ಆಸ್ಕರ್. ಮತ್ತೇನ್ ಮಾಡ್ತಿದ್ರು ಸರ್? ರೋಡ್ ಸೋದೋಗ್ಬಿಡುತ್ತೆ ಅಂತ ಬೈಕ್ಗೆ. ಅಷ್ಟು ಚೆನ್ನಾಗಿತ್ತಲ್ಲ, ಹೌದು, ಭಯ ಅಂತೆ ಜನಕ್ಕೆ. ನಿಮ್ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಮಾನ ಮರ್ಯಾದೆ ಲಜ್ಗೆಟ್ಟವ್ರು ಅಂತ ಕ್ಯಾಕರಿಸಿ ಮೊಕ್ಕಕ್ಕೆ ತುಪ್ಪ ತುಪ್ಪ ಅಂತ ಉಗಿಸ್ಕೊಂಡಿದ್ದೀರಿ. ಈಗ ಬಂದು ಡ್ರಾಮಾ ಮಾಡ್ತೀರಾ ನಮ್ಮ ಮುಂದೆ ನೀವು? ಎಂಥ ಕಲ್ಯಾಣ ಗುಣ ನಿಂದು. ಎಲ್ಲಾರ್ದು ಅದೇ ಹಣೆ ಬರಹ. ಯಾರ ಮುಂದೆ ಬಂದು ಡ್ರಾಮಾ ಮಾಡ್ತೀರಿ? ಮರ್ತೋಗಿದೆ, ತೆಗಿಸ್ಲಾ? ಕಡ್ದು ಕೊಂಟೆ ಹಾಕಿರೋದಕ್ಕೆ ನೀವುಗಳು ಏನೇನು ಅಂತ ನೀವೇನೇನು ಉದ್ದಾರ ಆಗಿದ್ದೀನಿ ಅಂತ ಲೆಕ್ಕ ತಗೊಳ್ರಿ. ಕಳೆದ 4 ವರ್ಷದಲ್ಲಿ ನೋಡಬಿಡ್ತೀನಿ ನಾನು. ಯಾರು ಬಿಡ್ತೀನಿ ಬಂದು ಬುರ್ಡನ ನೀವೇ? ಅಯ್ಯೋ ನಿನ್ ಪಿಂಡಾಲೇ, ನಿನ್ನ ಮುಖ ನೋಡಿದ್ರೇನೆ ನಿನ್ನ ಹಿಸ್ಟ್ರಿನ ಓದಿ ಬಿಡ್ತೀನ ನಾನು. ಸುಮ್ಮನೆ ಮಾತಾಡ್ತರ್ಕೊಂಡಿದ್ದಕ್ಕೆಲ್ಲ. ಸಿ, ದಿಸ್ ಈಸ್ ಎ ಪ್ರಾಬ್ಲಮ್ ಆಫ್ ಸಕ್ಸೆಸಿವ್ ಗವರ್ನಮೆಂಟ್ಸ್. ಇದು ಒಬ್ಬರದಲ್ಲ. ಕಳೆದ 25 ವರ್ಷದಿಂದ ಬೆಂಗಳೂರಿನಲ್ಲಿ ನಾವು ಹೇಳಿಕೊಂಡು ಹೆಮ್ಮೆ ಪಡಬಹುದಾದ ಒಂದು ಮೂಲಭೂತ ಕೆಲಸ ಯಾವ್ದು ಆಗಿದೆ ಅಂತಂದ್ರೆ ಉತ್ತರ ಕೊಡಕ್ಕೆ ಆಗದೇ ಇರುವಂತ ಅಯೋಗ್ಯರೆಲ್ಲ ಬಂದ್ಬಿಟ್ಟು ಭಾಷಣ ಬಿಗಿತಾರೆ ನಮ್ಮ ಮುಂದೆ ಬಂದು ನಿಂತ್ಕೊಂಡು. ಅರ್ಥ ಆಯ್ತು ಅನ್ಸುತ್ತೆ. ಏನ್ರಿ ತೋರಿಸ್ರಿ ನನ್ಗೊಂದನ್ನ. ಮೆಟ್ರೋ ವರ್ಕು ಸ್ಟಾರ್ಟ್ ಆಗಿದೆ, ನಡ್ಕೊಂಡು ಹೋಗ್ತಾ ಇದೆ. ಒಂದು ಕೆಲಸ ತೋರಿಸ್ರಿ ಲಾಸ್ಟ್ 20 ವರ್ಷದಲ್ಲಿ. ನಾವು ಹೇಳ್ಕೊಂಡು ತಿರುಗಬಹುದು ಈ ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ಬಗ್ಗೆ ಅಂತ. ತೋರಿಸ್ರಿ ಒಂದು. ಇದು ಈ ನಗರಕ್ಕೆ ಹಿಡಿದ ಕನ್ನಡ, ಇದು ಪೋಸ್ಟ್ ಕಾರ್ಡ್, ಇದು ಜಾಬ್. ತೋರಿಸ್ರಿ ಒಂದು, ನೋಡೋಣ ಯಾವ್ದಾರ ಒಂದು ಕೆಲಸನ. ದುಡ್ಡು ತಿನ್ಕೊಂಡು ಹೇಸಿಗೆ ತಿನ್ಕೊಂಡು ಬದುಕಿ ಜೀವನ ಮಾಡೋ ಕಚಡ ಕಂತ್ರಿಗಳೆಲ್ಲ ಈ ರಾಜ್ಯ ಆಳ್ತಾರಂತೆ. ಇನ್ನು ಎಲ್ಲಿವರೆಗೂ ಈ ಬೇಸಿಕ್ ಫೆಸಿಲಿಟಿ ಏನಿಲ್ಲ, ಅಲ್ಲಿವರೆಗೂ ಆಗಲ್ಲ. ತಿನ್ನೋ ಅಭ್ಯಾಸ ಬಂದಿರೋರು ಅಡಿಕ್ಟ್ ಆಗೋಗಿದ್ದಾರೆ. ಅವ್ರಿಗೆ ಹೇಸಿಗೆ ಇಲ್ದಿದ್ರೆ ಜೀವನ ನಿದ್ದೆ ಬರಲ್ಲ. ಹಾಗಾಗಿ ಯಾರಿಗೂ ಬೇಡ ಅನ್ಸತ್ತೆ, ಅವ್ರು ನಿಮ್ಗೆ ಎಲ್ಲಿ ಸರಿ ಅನ್ಸತ್ತೆ ಅಲ್ಲಿ ಹುಡುಕೊಳ್ಳಿ, ಅಷ್ಟೇ. ಬಾಕಿ ಬೇರೆ ದಾರಿ ಇಲ್ಲ ಇದಕ್ಕೆ. ಎಸ್.